ಧಾರವಾಡ ಕೇಂದ್ರ ಕಾರಾಗೃಹ ಏನಿದೆ ಧಾರವಾಡ ನಗರದಲ್ಲಿ, ಸೊ ಆ ಒಂದು ಕೇಂದ್ರ ಕಾರಾಗೃಹದಲ್ಲಿ ನಿಷೇಧಿತ ವಸ್ತುಗಳು ಅಂದ್ರೆ ಬೀಡಿ, ಸಿಗರೇಟ್, ತಂಬಾಕು, RMD, ವಿಮಲ್, ಲೈಟರ್ಸ್ ಈ ತರದ್ದೇನು ಜೈಲ್ ಮ್ಯಾನ್ಯಲ್ ಪ್ರಕಾರ ನಿಷೇಧಿತ ವಸ್ತುಗಳು ಅಂತ ಇರ್ತವೆ, ಅವುಗಳು ಮೂವ್ಮೆಂಟ್ ಆಗ್ತಿರೋದ್ರ ಬಗ್ಗೆ ಅಲ್ಲೇ ಅವರ ಹಿರಿಯ ಅಧಿಕಾರಿಗಳಿಗೆ ಗಮನದಲ್ಲಿ ಬಂದು ನಂತರ ಅದನ್ನ ತಪಾಸಣೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಇದೇ ತಿಂಗಳು 8ನೇ ತಾರೀಕು ಬೆಳಗಿನ ಜಾವ 3 ಗಂಟೆಯಿಂದ 3:30 ನಡುವೆ ಒಂದು ದೊಡ್ಡ ಕವರ್ ಅಲ್ಲಿ ಏನೋ ಒಂದು ಐಟಮ್ ಬಂದ್ಬಿಟ್ಟು ಜೈಲ್ ಬಾಗಿಲಲ್ಲಿ ಇಡ್ತಾರೆ. ನಂತರ ಅದನ್ನ ಒಳಗಡೆ ತಗೊಂಡು ಹೋಗ್ತಾರೆ. ಅದ ನಂತರ ಈ ರೀತಿ ಮಾಹಿತಿ ಬಂದ ನಂತರ ಅಲ್ಲಿ ಆಂತರಿಕವಾಗಿ ವಿಚಾರಣೆಯನ್ನ ಮಾಡಿಸ್ತಾರೆ. ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ನಿಷೇಧಿತ ವಸ್ತುಗಳ ಸಾಗಾಟ ಆಗಿರೋದ್ರ ಹಿನ್ನೆಲೆಯಲ್ಲಿ ಒಂದು ಕರ್ನಾಟಕ ಬಂದಿಖಾನೆ ಕಾಯ್ದೆ ಅಡಿಯಲ್ಲಿ ಒಂದು ಪ್ರಕರಣವನ್ನ ನಮಗೆ ಸಂಬಂಧಪಟ್ಟ ಮೇಲುಸ್ತುವಾರಿ ಅಧಿಕಾರಿಗಳು ಬಂದು ನೀಡ್ತಾರೆ. ಅದರ ಹಿನ್ನೆಲೆಯಲ್ಲಿ ನಾವು 23ನೇ ತಾರೀಕು ಇದೇ ತಿಂಗಳು ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ವಿ. ಪ್ರಕರಣ ದಾಖಲು ಮಾಡಿಕೊಂಡು ಮತ್ತೆ ತನಿಖೆ ಮುಂದುವರೆದಂತ ಸಂದರ್ಭದಲ್ಲಿ ಜೈಲಿನ ಅಥಾರಿಟೀಸ್ ಏನಿದ್ದಾರೆ ಅದ್ರಲ್ಲಿ ಕೆಲವರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂತದ್ದು ಕಂಡು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಒಟ್ಟು 3 ಜನರನ್ನ ನಾವು ಈಗ ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ 2 ಜೈಲ್ ಅಧಿಕಾರಿಗಳಿದ್ದಾರೆ, ಒಬ್ರು ಆಟೋ ಡ್ರೈವರ್ ಇದ್ದಾರೆ. ಅಲ್ತಾಫ್ ಶೇಖ್ ಸನ್ನದಿ ಅಂತ ಅವನು ಜೈಲ್ ವಾರ್ಡನ್ ಇದ್ದಾನೆ. ಅದೇ ರೀತಿ ರಾಜು ಬಸಗೌಡ ಅನ್ನುವಂತ ಆತ ಕೂಡ ಜೈಲ್ ವಾರ್ಡನ್ ಇದ್ದಾರೆ. ಇನ್ನೊಬ್ಬ ಆಟೋ ಡ್ರೈವರ್ ಮುನೀರ್ ಅಹಮದ್ ಬೆಟಗೇರಿ. ಈ 3 ಜನರನ್ನ ಈಗ ಸದ್ಯಕ್ಕೆ ನಾವು ವಶಕ್ಕೆ ತಗೊಂಡು ಅವ್ರನ್ನ ವಿಚಾರಣೆಗೊಳಪಡಿಸಿ ಅವ್ರ ಮೇಲೆ ಆರೋಪಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಮತ್ತೆ ಆರೋಪಗಳಲ್ಲಿ ಅವರು ಭಾಗಿಯಾಗಿರೋದ ಕೃತ್ಯದಲ್ಲಿ ಭಾಗಿಯಾಗಿರೋದ್ರ ಹಿನ್ನೆಲೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದೇವೆ. ಮತ್ತೆ ಹೆಚ್ಚುವರಿ ತನಿಖೆಗಾಗಿ ನಾವು ಪೊಲೀಸ್ ಕಸ್ಟಡಿ ತಗೊಂಡು ವಿಚಾರಣೆಗೆ ಒಳಪಡಿಸಿದ್ದೇವೆ. ಅದ್ರ ಜೊತೆಗೆ ಈಗ ಒಟ್ಟು ಸುಮಾರು ಒಂದು 75,000 ಮೌಲ್ಯದ ತಂಬಾಕು, ಬೀಡಿ, ಸಿಗರೇಟ್, RMD, ಲೈಟರ್ಸ್, ವಿಮಲ್ ಸೇರಿದಂತೆ ಇತರೆ ನಿಷೇಧಿತ ವಸ್ತುಗಳು, ಇದರಲ್ಲಿ ಯಾವುದೇ ಮಾದಕ ವಸ್ತುಗಳಿಲ್ಲ ಅಂದ್ರೆ ಗಾಂಜಾ ಆ ತರದ್ದು ಯಾವುದು, ಲಿಕ್ಕರ್ ಆ ತರದ್ದಿಲ್ಲ. ಬೀಡಿ, ಸಿಗರೇಟ್, ತಂಬಾಕು, ವಿಮಲ್ ಮತ್ತೆ ಲೈಟರ್ಸ್ ಈ ತರ ವಸ್ತುಗಳು ಟ್ರಾನ್ಸ್ಪೋರ್ಟ್ ಮಾಡುವಂತದ್ದು ನಮಗೆ ಕಂಡು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಒಂದು ಸಮಗ್ರ ತನಿಖೆಯನ್ನ ನಮ್ಮ ಜಿಲ್ಲಾಧಿಕಾರಿಗಳ ಉಸ್ತುವಾರಿಯಲ್ಲಿ ಮತ್ತೆ ವೈಯಕ್ತಿಕ ಗಮನದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಕೃತ್ಯದಲ್ಲಿ ಯಾರ್ಯಾರು ತೊಡಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆದಷ್ಟು ಬೇಗ ನಮ್ಮ ತನಿಖೆಯಲ್ಲಿ ಹೊರತರಲಾಗುತ್ತೆ. ಇದರಲ್ಲಿ ನಿಷೇಧಿತ ವಸ್ತುಗಳು ಅಂತಂದು ಯಾಕೆ ಕರೀತಾರೆ ಅಂತಂದ್ರೆ ನಮ್ಮ ಜೈಲ್ ಮ್ಯಾನ್ಯಲ್ ಪ್ರಕಾರ ಇವನ್ನೆಲ್ಲ ಪರ್ಮಿಟೆಡ್ ಇಲ್ಲ. ಹೊರಗಡೆ ಬೀಡಿ, ಸಿಗರೇಟ್ ಆಗ್ಲಿ ತಂಬಾಕು ಆಗ್ಲಿ ಮಾಡಿದ್ರೆ ತಪ್ಪಿಲ್ಲ. ಅದು ಜೈಲ್ ಒಳಗಡೆ ನಿಷೇಧಿತ ಇರೋದ್ರಿಂದ ನಮ್ಮ ಬಂದಿಖಾನೆ ಕಾಯ್ದೆ ಇದೆ ಅದರ ಅಡಿಯಲ್ಲಿ ನಿಷೇಧಿತ ಇದೆ. ಇದರಲ್ಲಿ ಅಪ್ ಟು 5 years ಪನಿಷ್ಮೆಂಟ್ ಇದೆ. ಅದರ ಹಿನ್ನೆಲೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡು